press the bell icon on the YouTube app and never miss another update. Hello students, let's continue our discussion in the lesson division. Let's solve remaining problems in the lesson of division. In previous class we discussed up to exercise 2.1 of fifth main. We remain with one problem in the fifth main. Let's solve that. A car manufacturing company manufactures 14,280 cars in 13 months. Find the number of cars manufactured in 1 month. ಅಂದರೆ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ, ಆ ಕಂಪನಿ ಎಷ್ಟು ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ ಅಂದರೆ 14,820 ಕಾರ್ಸ್ನ 13 ಮಂತ್ಸಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ. ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ನಂಬರ್ ಆಫ್ ಕಾರ್ಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ 1 ಮಂತ್. ಸೊ 1 ಮಂತ್ ಅಂದರೆ ನಾವು ಡಿವೈಡೆಡ್ ಬೈ 13 ಮಾಡಬೇಕಾಗತ್ತೆ. ಸೊ ವಾಟ್ ಈಸ್ ದ ಗಿವನ್ ಡಾಟಾ? ನಂಬರ್ ಆಫ್ ಕಾರ್ಸ್ manufactured in 13 months. $14,280 and number of cars manufactured in 1 month. ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? 13 ಇಂದ ಡಿವೈಡ್ ಮಾಡ್ತೀರಾ. ಸೊ ಲೆಟ್ಸ್ ಡಿವೈಡ್ ಇಟ್ ಬೈ 13. 14,280. ಸೊ ಇಲ್ಲಿ ಡಿವಿಷನ್ ಮಾಡೋಕ್ಕೆ ಜಾಗ ಆಗಲ್ಲ, ಸೊ ಆ ಕಡೆ ಮಾಡ್ಕೊಂಬಿಡೋಣ. 14,280 divided by 13. 13 ones are 13. 4 ಅಲ್ಲಿ 3 ಹೋದರೆ 1 ಆ್ಯಂಡ್ 1 ಅಲ್ಲಿ 1 ಹೋದರೆ 0. ಈಗ 2 ಕೆಳಗೆ ತೊಗೊತೀರಿ, ಬಟ್ ಇಲ್ಲಿ 12 ಇದೆ, ಇಲ್ಲಿ 13 ಇದೆ. 12 is less than 13. ಸೊ ಏನು ಡಿವೈಡ್ ಮಾಡೋಕ್ಕಾಗಲ್ಲ, ಏನು ಮಾಡ್ತೀರಿ, ಮತ್ತು 8ನ ಕೆಳಗೆ ಇಳಿಸ್ಕೊತೀರಿ. ಏನಾಗುತ್ತೆ? 128. ಸೊ 128 ಈಗ 2 ನಂಬರ್ಸ್ ಒಟ್ಟಿಗೆ ಕೆಳಗೆ ಇಳಿಸ್ಕೊಂಡಿರೋದ್ರಿಂದ ಏನು ಮಾಡ್ತೀರಿ, 0ನ ಹಾಕ್ಕೊಳ್ತೀರಾ. ಕರೆಕ್ಟ್ ಇದೆಯಲ್ವ? 14,820 ಅದು 14,820. 82 not 28. ಈಗ 8 ಆಗುತ್ತೆ. ಈಗ ನೋಡಿರಿ 18 ಗ್ರೇಟರ್ ದ್ಯಾನ್ 13. ಸೊ ಇನ್ನೊಂದು ನಂಬರ್ನ ಕೆಳಗಡೆ ಇಳಿಸ್ಕೊಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಮಾಡ್ಬೋದು. 13 ಒನ್ಸ 13, 8ಅಲ್ಲಿ 3 ಹೋದರೆ 5 ಆ್ಯಂಡ್ 1 ಅಲ್ಲಿ 1 ಹೋದರೆ 0. ನೆಕ್ಸ್ಟ್ 2 ಡೌನ್, 2ನ ಕೆಳಗೆ ಇಳಿಸ್ಕೊಳ್ತೀರಿ. 13 4ಸ 52. 13 4ಸ 52. 12 2 ಹೋದರೆ 0 ಆ್ಯಂಡ್ 5 5 ಆದರೆ 0. ನೆಕ್ಸ್ಟ್ ಲಾಸ್ಟ್ 0ನ ಡೌನ್ ಮಾಡ್ಕೊಳ್ತೀವಿ. 13 0s 0. ಸೊ ಇಟ್ ವಿಲ್ ಬಿಕಮ್ 1,140. ಸೊ ಏನಾಯಿತು? ನಂಬರ್ ಆಫ್ ಕಾರ್ಸ್ ಮ್ಯಾನುಫ್ಯಾಕ್ಚರ್ಡ್ ಇನ್ 1 ಮಂತ್. 1 ಮಂತ್ಗೆ ಎಷ್ಟು ಕಾರ್ ಮ್ಯಾನುಫ್ಯಾಕ್ಚರ್ ಆಯಿತು? 1,140. ಸೊ ಇಲ್ಲಿಗೆ ಈ ಎಕ್ಸಸೈಸ್ ಮುಗಿಯುತ್ತೆ. ನೆಕ್ಸ್ಟ್ ಟಾಪಿಕ್ ಏನು ಅಂದರೆ ಪ್ರಾಬ್ಲಮ್ಸ್ ಇನ್ವಾಲ್ವಿಂಗ್ ಬೋತ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಸೊ ನೀವು ಫಸ್ಟ್ ಮಲ್ಟಿಪ್ಲಿಕೇಶನ್ ಲೆಸನ್ನಲ್ಲಿ ಬರೀ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ಸ್ನ ಮಾಡಿದ್ರಿ. ಈಗ ಡಿವಿಷನ್ ಲೆಸನ್ನಲ್ಲಿ ಎಕ್ಸಸೈಸ್ 2.1ನಲ್ಲಿ ಬರೀ ಡಿವಿಷನಿಗೆ ಸಂಬಂಧಪಟ್ಟ ಲೆಸನ್ಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ರಿ. ನೆಕ್ಸ್ಟ್ ಎಕ್ಸಸೈಸ್ 2.2ನ ತೆಗೆದ್ರೆ ಅಲ್ಲಿ ಬೋತ್ ಮಲ್ಟಿಪ್ಲಿಕೇಶನ್ ಇದೆ ಆ್ಯಂಡ್ ಡಿವಿಷನಲ್ಲಿ ಇದೆ. ಸೊ ಎರಡೂ ಥರ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಸೊ ಲೆಟ್ಸ್ ಟೇಕ್ ಎಕ್ಸಸೈಸ್ 2.2. ಸೊ ಇಸ್ ದಿಸ್ ಕ್ಲಿಯರ್ ಹೌ ಟು ಡೂ ದ ಡಿವಿಷನ್? Observe carefully while I am reading the question. Go through the textbook.
Exercise 2.2, first question. An orange garden has 82 orange plants. A farmer plucks 60 oranges from each plant and packs 12 oranges in each box. Calculate the number of boxes required to pack all oranges. ಅಂದರೆ ಇಲ್ಲಿ ಏನು ಕೇಳ್ತಿದ್ದಾರೆ, ಆ್ಯನ್ ಆರೆಂಜ್ ಗಾರ್ಡನ್, ಒಂದು ಆರೆಂಜಿಂದು ಗಾರ್ಡನ್ ಇದೆ, ಅಂದರೆ ಆರೆಂಜ್ನ ಬೆಳೀತಾರಲ್ವ ತೋಟ, ಆ ತೋಟ ಇದೆ, ಅದರಲ್ಲಿ ಎಷ್ಟು ಆರೆಂಜ್ ಪ್ಲ್ಯಾಂಟ್ಸ್ ಇದೆ ಅಂದರೆ 82 ಆರೆಂಜ್ ಪ್ಲ್ಯಾಂಟ್ಸ್ ಇದೆ. ಆ್ಯಂಡ್ ಎ ಫಾರ್ಮರ್ ಪ್ಲಕ್ಸ್ 60 ಆರೆಂಜಸ್ ಫ್ರಮ್ ಈಚ್ ಪ್ಲ್ಯಾಂಟ್, ಅಂದರೆ ನಂಬರ್ ಆಫ್ ಪ್ಲ್ಯಾಂಟ್ಸ್ ಎಷ್ಟಿದೆ 82. ಅವರು ಒಂದು ಆರೆಂಜಿಂದ ಎಷ್ಟು ಹಣ್ಣನ್ನು ಕೀಳ್ತಾರೆ ಅಂದರೆ 60 ಆರೆಂಜಸ್. ಸೊ ಒಂದು ಹಣ್ಣಿಗೆ ಒಂದು ಗಿಡದಲ್ಲಿ 60 ಬಿಟ್ಟರೆ 82 ಪ್ಲ್ಯಾಂಟ್ಸಲ್ಲಿ ಎಷ್ಟಾಗುತ್ತೆ ಅಂದರೆ 82 ಇಂಟು 60ನ ಮಲ್ಟಿಪ್ಲೈ ಮಾಡಿ ನೋಡಿದ್ರೆ ನಮಗೆ ನಂಬರ್ ಆಫ್ ಆರೆಂಜಸ್ ಎಷ್ಟು ಅಂತ ಗೊತ್ತಾಗುತ್ತೆ, ಹೌದಲ್ವ. ಒಂದು ಪ್ಲ್ಯಾಂಟಿಗೆ 60 ಬಿಡುತ್ತೆ, ಆ ಥರ 82 ಪ್ಲ್ಯಾಂಟ್ಸ್ ಅಂದರೆ 82 ಇಂಟು 60ನ ಮಲ್ಟಿಪ್ಲೈ ಮಾಡ್ತೀರಾ. ಆ್ಯಂಡ್ ಇನ್ನೂ ಏನು ಹೇಳ್ತಿದ್ದಾರೆ ಅಂದರೆ ಆರೆಂಜಸ್ನ ಆ್ಯಂಡ್ ಪ್ಯಾಕ್ಸ್ 12 ಆರೆಂಜಸ್ ಟು 1 ಬಾಕ್ಸ್. ಆರೆಂಜಸ್ನೆಲ್ಲ ಕಿತ್ಕೊಂಡು ಏನು ಮಾಡ್ತಾರೆ, ಒಂದು ಬಾಕ್ಸಿಗೆ 12 ಆರೆಂಜಸ್ನ ಪ್ಯಾಕ್ ಮಾಡ್ತಾರೆ. ಆ ಥರ ಎಷ್ಟು ಬಾಕ್ಸ್ ಬೇಕು ಅಂತ ಫೈಂಡ್ ಔಟ್ ಮಾಡಿ ಆವಾಗ ಏನು ಮಾಡ್ತೀರಿ ಅಂದರೆ ಟೋಟಲ್ ನಂಬರ್ ಆಫ್ ಆರೆಂಜಸ್, ಒಂದು ಬಾಕ್ಸಿಗೆ 12 ಆರೆಂಜಸ್ನ ಹಾಕ್ತಿದ್ದೀವಿ ಅಲ್ವಾ. ಸೊ ಒಂದು ಬಾಕ್ಸಿಗೆ 12ನ ಟೋಟಲ್ ಆರೆಂಜಸ್ನ ನಾವು ಒಂದು ಬಾಕ್ಸಿಗೆ 12 ಆಗಿ ಡಿವೈಡ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಡಿವಿಷನ್ನ ಯೂಸ್ ಮಾಡ್ತೀವಿ. ಇಲ್ಲಿ ಯಾಕೆ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ತೀವಿ ಅಂದರೆ ಒಂದೇ ಪ್ಲ್ಯಾಂಟಲ್ಲಿ 60 ಕಂಟಿನ್ಯೂಸ್ ಎಲ್ಲ ಪ್ಲ್ಯಾಂಟಿಂದನೂ 60ನೇ ಪ್ಲಕ್ ಮಾಡ್ತಾ ಇರೋದಕ್ಕೆ ಸೇಮ್ ಇದೆ, ಸೇಮ್ ಏನು ಆ್ಯಡ್ ಆಗ್ತಾ ಹೋಗುತ್ತೆ 60. ಸೊ ರಿಪೀಟೆಡ್ ಅಡಿಷನ್ ಇರೋದಕ್ಕೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ತೀವಿ, ಇಲ್ಲಿ 12 ಆಗಿ ಡಿವೈಡ್ ಮಾಡ್ತಿರೋದಕ್ಕೆ ಡಿವಿಷನ್ನ ಯೂಸ್ ಮಾಡ್ತೀವಿ. ಸೊ ಲೆಟ್ಸ್ ಸಾಲ್ವ್ ದ ಪ್ರಾಬ್ಲಮ್ ನಾವು. ಸೊ ಇಲ್ಲಿ ಡಿವಿಷನ್ನು ಇದೆ, ಮಲ್ಟಿಪ್ಲಿಕೇಶನ್ನು ಇದೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ. ಫಸ್ಟ್ ಕ್ವೆಶನ್. ಸೊ ಏನು ಕೊಟ್ಟಿದ್ದಾರೆ ಗಿವನ್ ಡಾಟಾದಲ್ಲಿ, ನಂಬರ್ ಆಫ್ ಆರೆಂಜಸ್ ಪ್ಲಕ್ ಇನ್ ಈಚ್ ಪ್ಲ್ಯಾಂಟ್, ನಂಬರ್ ಆಫ್ ಆರೆಂಜಸ್ ಪ್ಲಕ್ಸ್ ಫ್ರಮ್, ಪ್ಲಕ್ ಅಂದರೆ ಅದನ್ನ ಕೀಳ್ತೀವಲ್ಲ ಅದಕ್ಕೆ ಪ್ಲಕ್ಸ್ ಅಂತ ಹೇಳ್ತಾರೆ, ಪ್ಲಕ್ಸ್ ಫ್ರಮ್ ಈಚ್ ಪ್ಲ್ಯಾಂಟ್. ಒಂದು ಪ್ಲ್ಯಾಂಟಿಂದ 60 ಆರೆಂಜಸ್ನ ಪ್ಲಕ್ ಮಾಡ್ತಾರೆ. ಅದೇ ಥರ ಎಷ್ಟು ಆರೆಂಜ್ ಪ್ಲ್ಯಾಂಟ್ಸ್ ಇದೆ 82 ಆರೆಂಜ್ ಪ್ಲ್ಯಾಂಟ್ಸ್. ನಂಬರ್ ಆಫ್ ಆರೆಂಜ್ ಪ್ಲ್ಯಾಂಟ್ಸ್ is equals to 82. Therefore total number of oranges, NO ಅಂದರೆ ನಂಬರ್ ಅಂತ ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ, ಟೋಟಲ್ ನಂಬರ್ ಆಫ್ ಆರೆಂಜಸ್ is equals to 60 or 82 into 60. ಸಿ ಮಲ್ಟಿಪ್ಲಿಕೇಶನ್ ಮಾಡೋಣ, ಡೈರೆಕ್ಟಾಗೆ ಮಾಡ್ತೀನಿ ಮಲ್ಟಿಪ್ಲಿಕೇಶನ್. 0 82 0ನೇ ಬರುತ್ತೆ, ಒಟ್ಟಿಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಬಿಡೋಣ. 0 ಆ್ಯಂಡ್ 6 2s 12, 1 ಕ್ಯಾರಿ ಆ್ಯಂಡ್ 6 8s 48, 48 plus 1 49. ಸೊ 4920 ಏನಾಯಿತು ಆರೆಂಜಸ್ ಆಯಿತು. ನಾವೇನು ಫೈಂಡ್ ಔಟ್ ಮಾಡಬೇಕು, ನಂಬರ್ ಆಫ್ ಬಾಕ್ಸಸ್ ರಿಕ್ವೈರ್ಡ್. ಸೊ ಟೋಟಲ್ ನಂಬರ್ ಆಫ್ ಬಾಕ್ಸಸ್ ಫೈಂಡ್ ಔಟ್ ಮಾಡಬೇಕು. ನಂಬರ್ ಆಫ್ ಆರೆಂಜಸ್ ಇನ್ ಈಚ್ ಬಾಕ್ಸ್, ನಂಬರ್ ಆಫ್ ಆರೆಂಜಸ್ ಇನ್ ಈಚ್ ಬಾಕ್ಸ್. ಒಂದು ಬಾಕ್ಸಲ್ಲಿ ಎಷ್ಟು ಆರೆಂಜ್ ಹಾಕ್ತಾರೆ 12. ಟೋಟಲ್ ನಂಬರ್ ಆಫ್ ಆರೆಂಜಸ್ ಎಷ್ಟು 4920. ನಾವು ಏನು ಫೈಂಡ್ ಔಟ್ ಮಾಡಬೇಕು, ಟೋಟಲ್ ನಂಬರ್ ಆಫ್ ಬಾಕ್ಸ್ ರಿಕ್ವೈರ್ಡ್. ದೇರ್ಫೋರ್ ಟೋಟಲ್ ನಂಬರ್ ಆಫ್ ಬಾಕ್ಸ್ ರಿಕ್ವೈರ್ಡ್ is equals to 4920. 12ಇಂದ ಯಾಕೆ ಡಿವೈಡ್ ಮಾಡ್ತೀವಿ ಅಂದರೆ ಒಂದು ಬಾಕ್ಸಿಗೆ ನಾವು 12 ಆರೆಂಜಸ್ನ ಫಿಲ್ ಮಾಡಬೇಕು. ಸೊ ಅದಕ್ಕೋಸ್ಕರ
12 ಇಂದ ಡಿವೈಡ್ ಮಾಡ್ತೀವಿ 4920. ಸೊ 49 ಹೋಗಲ್ಲ, 12 ಇಂದ ಏನು ಮಾಡ್ತೀರಿ 3 ಇಂದ ಡಿವೈಡ್ ಮಾಡಿ. 12 4s 48 ಇದೆ, 49 ಇಲ್ಲ ಬಟ್ 48 ಇದೆ. 12 4s 48, 9ಅಲ್ಲಿ 8 ಹೋದರೆ 1, 4ಅಲ್ಲಿ 4 ಹೋದರೆ 0, 2 ಡೌನ್ ಮಾಡ್ಕೊಳ್ತೀರಿ. 12 1s 12, 0, 12 0s 0. ಎಷ್ಟಾಯಿತು ಟೋಟಲ್ ನಂಬರ್ ಆಫ್ ಬಾಕ್ಸಸ್ ಎಷ್ಟು ಬಂತು 410. 410. ಸಿ ಇಲ್ಲಿ ನೋಡಿರಿ, ಮಲ್ಟಿಪ್ಲಿಕೇಶನ್ನು ಯೂಸ್ ಮಾಡಿದ್ವಿ, ಡಿವಿಷನ್ನು ಯೂಸ್ ಮಾಡಿದ್ವಿ. ಈ ಥರ ಎರಡನ್ನೂ ಯೂಸ್ ಮಾಡಿ ಆನ್ಸರ್ ಮಾಡ್ತಾ ಹೋಗ್ತೀವಿ. ಇಸ್ ದಿಸ್ ಕ್ಲಿಯರ್? ಸೊ ಲೆಟ್ಸ್ ಟೇಕ್ ಸೆಕೆಂಡ್ ಕ್ವೆಶನ್. 15 school children hire a cab for day's excursion at 9 per kilometer. If they travel a distance of 325 kilometers, find the amount to be shared by each one of them. ಅಂದರೆ 15 school children, 15 ಸ್ಟೂಡೆಂಟ್ಸು ಸ್ಕೂಲ್ ಚಿಲ್ಡ್ರನ್ ಏನು ಮಾಡ್ತಾರೆ ಅಂದರೆ ಒನ್ ಡೇ ಎಕ್ಸ್ಕರ್ಷನ್, ಒನ್ ಡೇ ಪಿಕ್ನಿಕ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಮೌಂಟ್ ಎಷ್ಟು ಅಂದರೆ 9 per kilometer, 1 ಕಿಲೋಮೀಟರ್ನ ಹೋಗೋಕ್ಕೆ ಅವರು 9 rupeesನ ಕೊಡಬೇಕು. ಇಫ್ ದೇ ಟ್ರಾವೆಲ್ 325 kilometers, 1 ಕಿಲೋಮೀಟರಿಗೆ 9 rupees ಆದರೆ 325 kilometersಗೆ ಎಷ್ಟಾಗುತ್ತೆ? ಸೊ ಅದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸಾರಿ, ಸಿ 1 ಕಿಲೋಮೀಟರಿಗೆ 9 rupees. ಅದೇ ಥರ ಅವರು ಪಿಕ್ನಿಕ್ಗೆ ಹೋದಾಗ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ ಅಂದರೆ 325 kilometers ಟ್ರಾವೆಲ್ ಮಾಡ್ತಾರೆ. ಏನು ಮಾಡ್ತೀರಾ ಆವಾಗ ನೀವು 9 into 325ನ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಆಗ ನಮಗೆ ಎಷ್ಟಾಗುತ್ತೆ, ಟೋಟಲ್ ಅಮೌಂಟ್ ಎಷ್ಟು ಬೇಕು, ಟೋಟಲ್ ಅಮೌಂಟ್ ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ ಪಿಕ್ನಿಕ್ ಹೋಗೋಕ್ಕೆ. ಬಟ್ ಎಷ್ಟು ಜನ ಇದ್ದಾರೆ? 15 ಸ್ಟೂಡೆಂಟ್ಸ್ ಇದ್ದಾರೆ. ಅಮೌಂಟ್ ಟು ಬಿ ಶೇರ್ಡ್ ಬೈ ಈಚ್ ಒನ್ ಆಫ್ ದೆಮ್ ಅಂದರೆ ಪ್ರತಿಯೊಬ್ಬರಿಗೂ ಎಷ್ಟು ಬರುತ್ತೆ ಅಂತ ಡಿವೈಡ್ ಮಾಡಬೇಕಲ್ವಾ. ಟೋಟಲ್ ಎಷ್ಟಾಗುತ್ತೆ ಅಂತ ಮಲ್ಟಿಪ್ಲೈ ಮಾಡಿ ನೋಡ್ತೀರಿ. ನಮಗೆ ಇನ್ನೊಂದು ಏನು ಬೇಕು, ಪ್ರತಿಯೊಬ್ಬರಿಗೂ ಎಷ್ಟು ಬೇಕು, ಈಚ್ ಒನ್ ಆಫ್ ದೆಮ್ ಎಷ್ಟು ಬೇಕು ಅಂತ ನೋಡ್ಬೇಕು. ಆಗ ಏನು ಮಾಡ್ತೀರಿ, ಡಿವಿಷನ್ನ ಮಾಡ್ತೀರಿ. ಯಾವಾಗ ಡಿವಿಷನ್ ಮಾಡಬೇಕು ಅಂದರೆ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಡಿವಿಷನ್ ಮಾಡಬೇಕು, ಟೋಟಲ್ ಫೈಂಡ್ ಔಟ್ ಮಾಡಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಏನು ಕೊಟ್ಟಿದ್ದಾರೆ, 15 ಕಾಸ್ಟ್ ಆರ್ ಅಮೌಂಟ್ ಫಾರ್ 1 kilometer, amount required for 1 kilometer 9 rupees. Like that, amount required for 325 kilometers. 325 kilometers 9 or 325 into 9. ಸೊ ಡೈರೆಕ್ಟಾಗಿ ಮಲ್ಟಿಪ್ಲಿಕೇಶನ್ ಮಾಡ್ಬೋದಲ್ವಾ. 9 5s 45, 9 2s 18, 18 plus 4 22, 2 carry, 9 3s 27, 27 plus 2 29, 2925 rupees is the amount required for 325. ಅದೇನು ಟೋಟಲ್ ಅಮೌಂಟ್ ರಿಕ್ವೈರ್ಡ್. ಏನು ಮತ್ತೆ ಏನು ಕೊಟ್ಟಿದ್ದಾರೆ, ನಂಬರ್ ಆಫ್ ಚಿಲ್ಡ್ರನ್ ಆರ್ ಸ್ಟೂಡೆಂಟ್ 2000. number of children is equals to 15. ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ಅಮೌಂಟ್ ಶೇರ್ಡ್ ಬೈ ಈಚ್ ಚಿಲ್ಡ್ರನ್. ದೇರ್ಫೋರ್ ಅಮೌಂಟ್ ಶೇರ್ಡ್ ಬೈ ಈಚ್ ಚಿಲ್ಡ್ರನ್, ಈಚ್ ಅಂದರೆ ಪ್ರತಿಯೊಬ್ಬ ಸ್ಟೂಡೆಂಟಿಗೆ ಎಷ್ಟು ಅಂತ, ಬೈ ಈಚ್ ಚಿಲ್ಡ್ರನ್ ಮೀನ್ಸ್ ಯು ಹ್ಯಾವ್ ಟು ಡಿವೈಡ್ 2925 by 15. So 2000
925 divided by 15. So ಈಗ ಡಿವೈಡ್ ಮಾಡೋಣ. 2925 divided by 15. 15 ones 15, 9 ಅಲ್ಲಿ 5 ಹೋದರೆ 4 and 12 1 ಹೋದರೆ 1 and here 2 down. ಸೊ 142 ಇದೆ. 15 9s 135 ಅಲ್ವಾ, 142ಗಿಂತ ಸ್ಮಾಲರ್ ನಂಬರ್. 15 9s 135, 12 5 ಹೋಗಲ್ಲ, ಏನು ಮಾಡ್ತೀರಿ, ಬಾರೋ ತೊಗೊಳ್ತೀರಿ. 12 ಅಲ್ಲಿ 5 ಹೋದರೆ 7 ಆ್ಯಂಡ್ 3 ಅಲ್ಲಿ 3 ಹೋದರೆ 0, 1 ಅಲ್ಲಿ 1 ಹೋದರೆ 0. ಈಗ 5 ಡೌನ್ ಮಾಡ್ಕೊಳ್ತೀರಾ. 15 5s 75. ಸೊ ರಿಮೈಂಡರ್ ವಿಲ್ become 0. ಅಂದರೆ ಅಮೌಂಟ್ ಶೇರ್ಡ್ ಬೈ ಈಚ್ ಚಿಲ್ಡ್ರನ್, ಪ್ರತಿಯೊಬ್ಬ ಮಗುಗೂ ಎಷ್ಟು ಅಮೌಂಟ್ ಬೇಕು, 195 rupees. 195 rupees is the amount shared by each children. ಸೊ ಟೋಟಲ್ ಅಮೌಂಟ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಮಲ್ಟಿಪಲ್ ಮಾಡಿದ್ವಿ. ಈಚ್ ಸ್ಟೂಡೆಂಟಿಗೆ ಎಷ್ಟು ಅಂತ ಗೊತ್ತಾಗಬೇಕು ಅಂದರೆ ಡಿವಿಷನ್ ಮಾಡಿದ್ವಿ. ಸೊ ಈ ಥರ ಪ್ರಾಬ್ಲಮ್ಸ್ನ ನೀಟಾಗಿ ವರ್ಕೌಟ್ ಮಾಡಿರಿ, ಆವಾಗ ಕಾನ್ಸೆಪ್ಟ್ಸ್ ನಿಮಗೆ ಕ್ಲಿಯರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್, Anita has cow which eats 8 liters of milk in a day and selling price of 1 liter of milk is 18. She wants to divide the amount earned in 1 month, ಅಂದರೆ 30 days among her 4 sons. What amount does each one get? ಅಂದರೆ ಅನಿತಾ ಹ್ಯಾಸ್ ಕೌ ಅಂದರೆ ಅವಳ ಹತ್ರ ಒಂದು ಕೌ ಇದೆ. ಅದು ಏನು ಮಾಡುತ್ತೆ ಅಂದರೆ 8 ಲೀಟರ್ಸ್ ಆಫ್ ಮಿಲ್ಕ್ ಇನ್ ಎ ಡೇ, ಒಂದು ಡೇಗೆ 8 ಲೀಟರ್ಸ್ ಆಫ್ ಮಿಲ್ಕ್ನ ಕೊಡುತ್ತೆ. ಆ್ಯಂಡ್ ದ ಸೆಲ್ಲಿಂಗ್ ಪ್ರೈಸ್ ಆಫ್ 1 ಲೀಟರ್ ಆಫ್ ಮಿಲ್ಕ್, 1 ಲೀಟರಿಗೆ ಅಮೌಂಟ್ ಎಷ್ಟು, 18. 1 ಲೀಟ್ರಿಗೆ 18 rupees. ಆ ಥರ ಎಷ್ಟು ಲೀಟರ್ ಕೊಡುತ್ತೆ ಕಾವು, 8 ಲೀಟರ್ಸ್ ಆಫ್ ಮಿಲ್ಕ್ನ ಕೊಡುತ್ತೆ. ಸೊ ಶಿ ವಾಂಟ್ಸ್ ಟು ಡಿವೈಡ್ ದ ಅಮೌಂಟ್ ಅರ್ನ್ ಇನ್ 1 month. ಅಂದರೆ ಒಂದು ಮಂತಿಗೆ ಎಷ್ಟು ಅರ್ನ್ ಮಾಡ್ತಾಳೆ ಅಲ್ವಾ, ಆ ಅಮೌಂಟ್ನ ಏನು ಮಾಡಬೇಕು, ಅವಳು ಡಿವೈಡ್ ಮಾಡಬೇಕು. ಎಷ್ಟು ಜನಕ್ಕೆ ಡಿವೈಡ್ ಮಾಡಬೇಕು, ಅವಳಿಗೆ 4 sons ಇರ್ತಾರೆ, ಆ 4 sonsಗೆ ಡಿವೈಡ್ ಮಾಡಬೇಕು. ಸೊ ಈ ಕ್ವೆಶನ್ ಸ್ವಲ್ಪ ಲೆಂದಿ ಇದೆ, ನಾನು ಬರಿತಾನೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. Quantity of milk yielded in a day. ಒಂದು ಡೇಗೆ ಎಷ್ಟು ಹಾಲು ಕೊಡುತ್ತೆ, 8 ಲೀಟರ್ಸ್. ಸಾರಿ, ಕ್ವಾಂಟಿಟಿ of milk, quantity of milk yielded in a day. How much? That is 8 liters. 8L means 8 liters. ಏನು ಕೊಟ್ಟಿದ್ದಾರೆ, ಸೆಲ್ಲಿಂಗ್ ಪ್ರೈಸ್ ಆಫ್ 1 liter ಆಫ್ ಮಿಲ್ಕ್. ಸೆಲ್ಲಿಂಗ್ ಪ್ರೈಸ್ ಆಫ್ 1 liter ಆಫ್ ಮಿಲ್ಕ್. 1 liter ಮಿಲ್ಕ್ನ 18 rupeesಗೆ ಸೇಲ್ ಮಾಡ್ತಾರೆ. ಸಿ, ಶಿ ವಾಂಟ್ಸ್ ಟು ಡಿವೈಡ್ ದ ಅಮೌಂಟ್ ಆನ್ ಇನ್ 1 month. 1 monthಗೆ ಅರ್ನ್ ಎಷ್ಟು ಮಾಡ್ತಾಳೆ ಅಂತ ಫೈಂಡ್ ಔಟ್ ಮಾಡಿದ್ರೆ ಆ ಅಮೌಂಟ್ನ ನಾವು ಡಿವೈಡ್ ಮಾಡ್ಬೋದು. ಸೊ ಇಲ್ಲಿ ಒಂದು ಡೇಗೆ 8 ಲೀಟರ್ಸ್ ಅಂತ ಹೇಳಿದ್ದಾರೆ. ಸೊ ನಾವು 30 ಡೇಸಿಗೆ ಎಷ್ಟು ಲೀಟರ್ಸ್ನ ಈಲ್ಡ್ ಮಾಡುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಅದಾದಮೇಲೆ ಅಮೌಂಟ್ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಎರಡೂ ಥರನೂ ಮಾಡ್ಬೋದು ನೀವು. 1 ಡೇಗೆ ಎಷ್ಟು ಅಮೌಂಟ್ ಅಂತ ಫೈಂಡ್ ಔಟ್ ಮಾಡಿ ಅದಾದಮೇಲೆ ಟೋಟಲ್ 30 ಡೇಸ್ಗೆ ಎಷ್ಟು ಅಂತಲೂ ಫೈಂಡ್ ಔಟ್ ಮಾಡ್ಬೋದು. ಅಥವಾ 1 ಮಂತಿಗೆ ಟೋಟಲ್ ಎಷ್ಟು ಲೀಟರ್ಸ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೋದು. ಫಸ್ಟ್ ಇಲ್ಲಾಂದರೆ ಒಂದು ಡೇಗೆ ಎಷ್ಟು ಅರ್ನ್ ಮಾಡ್ತಾಳೆ ಅಂತ ನೋಡೋಣ. ಸೊ ಅಮೌಂಟ್ ಅರ್ನ್ ಇನ್ 1 day.
1 ಡೇಗೆ ಎಷ್ಟಾಗುತ್ತೆ ಅಂದರೆ 18 ಇಂಟು 8 ಹೌದಲ್ವಾ 18 ಇಂಟು 8 18 8 144 ಅಂದರೆ ಒಂದು ಡೇಗೆ 144 ರುಪೀಸ್ ಅರ್ನ್ ಮಾಡ್ತಾಳೆ. ಅಂಥದವಳು ಮಂತ್ಲಿ ಅರ್ನಿಂಗ್ಸ್ನ ಡಿವೈಡ್ ಮಾಡೋದಲ್ವಾ, ಸೊ ಅದಕ್ಕೆ ಮಂತ್ಲಿ ಅರ್ನಿಂಗ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಅಮೌಂಟ್ ಅರ್ನ್ ಇನ್ 30 ಡೇಸ್ ಆರ್ 1 ಮಂತ್ ಇನ್ 30 ಡೇಸ್. ಸೊ 30 ಡೇಸ್ ಅಂದರೆ ಏನು ಮಾಡ್ತೀರಿ 144ಗೆ ಇಂಟು 30 ಮಾಡಬೇಕು. ಯಾಕೆ 30 ಮಾಡಬೇಕು ಅಂದರೆ ಅವರು 1 ಮಂತಿಗೆ 30 ಡೇಸ್ ಅಂತ ಹೇಳಿದ್ದಾರೆ. ಸೊ ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ತೀನಿ ನಾನು. 3 ಇಂಟು 144 0 ಇಂಟು 144 0 ಇಂದ ಎನಿ ನಂಬರ್ ಮಲ್ಟಿಪ್ಲೈ ಮಾಡಿದ್ರು ನಮಗೆ 0ನೇ ಬರುತ್ತೆ. ಸೊ ಡೈರೆಕ್ಟಾಗಿ 0 ಇಟ್ಟಿನಿ. 3 4s 12 1 ಕ್ಯಾರಿ ಆ್ಯಂಡ್ 3 4s 12 12 ಪ್ಲಸ್ 1 13 1 ಕ್ಯಾರಿ 3 1s 3 3 ಪ್ಲಸ್ 1 4. ಸೊ ಒಂದು ಮಂತಿಗೆ ಎಷ್ಟು ಅರ್ನ್ ಮಾಡ್ತಾಳೆ ಅವಳು 4320 ರುಪೀಸ್ನ ಅರ್ನ್ ಮಾಡ್ತಾಳೆ. ಸೊ ಏನು ಮಾಡಬೇಕು ನಾವು ಅಮೌಂಟ್ ಡಿವೈಡೆಡ್ ಫಾರ್ ಹಿಸ್ 4 sons ಹರ್ 4 sons. ಸೊ therefore amount divided with her 4 sons 4 ಸನ್ಸಿಗೆ ಡಿವೈಡ್ ಮಾಡಬೇಕಾಗಿರೋದ್ರಿಂದ ಏನು ಮಾಡ್ತೀರಿ ಈ ಅಮೌಂಟ್ನ 4ಇಂದ ಡಿವೈಡ್ ಮಾಡ್ತೀರಾ ಹೌದಲ್ವಾ. ಯಾಕೆ 4ಇಂದ ಡಿವೈಡ್ ಮಾಡಬೇಕು ಅಂದರೆ ಅವಳು 4 ಸನ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಆ ಅಮೌಂಟ್ನ, ಅದಕ್ಕೆ 4ಇಂದ ಡಿವೈಡ್ ಮಾಡ್ತೀರಾ. 4 1s 4 4ಅಲ್ಲಿ 4 ಹೋದರೆ 0. ಸಿ ಇಲ್ಲಿ 3 4ಗಿಂತ ಸ್ಮಾಲರ್ ನಂಬರ್ ಆಗುತ್ತೆ. 2 ನಂಬರ್ ಒಟ್ಟಿಗೆ ಎಳಿಸ್ಕೊಳ್ತೀವಿ, ಅದಕ್ಕೆ ಇಲ್ಲಿ 0 ಹಾಕ್ತೀವಿ. ಸೊ ಈಗ 0 ಹಾಕಿ ಆಯಿತು. ಈಗ 32ನ 4ಇಂದ ಡಿವೈಡ್ ಮಾಡಬೇಕು. 4 8s 32 12 2 ಹೋದರೆ 0 ಅಲ್ಲಿ 3ಅಲ್ಲಿ 3 ಹೋದರೆ 0 0 ಇಳಿಸ್ಕೊಳ್ತೀವಿ. 4 zeros 0. ಸೊ ಅಮೌಂಟ್ ಡಿವೈಡೆಡ್ ವಿತ್ ಹರ್ ಸನ್ಸ್ ಅಂದರೆ ಒಬ್ಬ ಮಗನಿಗೆ ಎಷ್ಟು ಈಚ್ ಸನ್ ಅಂತ ಬರೆದ್ಬಿಡೋಣ. ಅಮೌಂಟ್ ಡಿವೈಡೆಡ್ ವಿತ್ ಈಚ್ ಸನ್ ಒಬ್ಬರಿಗೆ ಎಷ್ಟು ಅಮೌಂಟ್ ಸಿಕ್ತು 1080 ರುಪೀಸ್. ಸೊ ಗೊತ್ತಾಯ್ತಾ, ಇಲ್ಲಿ ನೋಡಿರಿ 2 ಸಲ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡಿದ್ವಿ. ಒಂದು 1 ಡೇಗೆ ಎಷ್ಟು ಅರ್ನಿಂಗ್ಸ್, ಆಮೇಲೆ ಅಮೌಂಟ್ ಅರ್ನ್ ಬೈ 30 ಡೇಸ್. ನೀವು ಇಲ್ಲಿಗೆ ಸ್ಟಾಪ್ ಮಾಡೋ ಹಾಗಿಲ್ಲ, ಇದು ಬರೀ 1 ಡೇ ಅರ್ನಿಂಗ್ ಆಗುತ್ತೆ. ನಾವು 30 ಡೇಸ್ ಅರ್ನಿಂಗ್ನ ತೊಗೊಂಡು ಅದಾದಮೇಲೆ 4 ಟೋಟಲ್ ಅರ್ನಿಂಗ್ಸ್ನ ಫೈಂಡ್ ಔಟ್ ಮಾಡಿ ಅದಾದಮೇಲೆ ಟೋಟಲ್ ಅಮೌಂಟ್ನ ಡಿವೈಡ್ ಮಾಡಬೇಕು. ಈಸ್ ದಿಸ್ ಕ್ಲಿಯರ್ ಹೌ ಟು ಡೂ ದ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಪ್ರಾಬ್ಲಮ್ಸ್. ಇಲ್ಲಿ ಮಲ್ಟಿಪ್ಲಿಕೇಶನ್ ನೋಡಿರಿ 144 ಇಂಟು 30 ಡೈರೆಕ್ಟಾಗಿ ಮಾಡಲಿಲ್ಲ ಅಂದರೆ ನಾನು ತೋರಿಸ್ದೇ ಇರೋ ಥರ ಮಾಡಲಿಲ್ಲ ಅಂದರೆ ಇನ್ನೊಂದು ಸ್ಟೆಪ್ ಮಾಡ್ಕೋಬೋದು. 0 4s 0 0 4s 0 0 1s 0 ಆ್ಯಂಡ್ 3 4s 12 3 4s 12 ಪ್ಲಸ್ 1 13 ಆ್ಯಂಡ್ 3 1s 3 ಪ್ಲಸ್ 1 4. ಸೊ 2 ಥರ ಮಾಡಿದ್ರು ನಿಮಗೆ ಅದೇ ಆನ್ಸರೇ ಬರೋದು. ಸೊ ನಾನು ಅಲ್ಲಿ ಡೈರೆಕ್ಟಾಗಿ ಮಾಡಿದೆ, ಇಲ್ಲಿ ಮಾಡಿ ತೋರಿಸಿದೆ. ಸೊ ಇಟ್ ಇಸ್ 4321. ಅಲ್ಲಿ ಸ್ಪೇಸ್ ಆಗಲ್ಲ ಅಂತ ಡೈರೆಕ್ಟಾಗಿ ಮಾಡಿ. ಈಸ್ ದಿಸ್ ಕ್ಲಿಯರ್? So thank you students. Let's discuss the new lesson in the next class. Thank you.